ದ ಕೋರ್ಟ್ ಈಸ್ ಆನ್. ಪ್ರಾಸಿಕ್ಯೂಟರ್ ಶುರು ಮಾಡಿ ನೀವು. ಸೊ ಯುವರ್ನರ್, ನನ್ನ ಹೆಸರು ಬಂದು ಕರುಣಾಕರ್ ಅಂತ. ಸೊ ಕೇಸ್ ನಂಬರ್ 69 ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲೇನ್ ನಿಂತಿದ್ದಾನೆ ಆಂಟನಿ, ಇವನು ನನ್ನ ಕ್ಲೈಂಟ್ ಆಗಿದ್ದು, ಇವನ್ಗೂ ಈ ಕೊಲೆಗೂ ಯಾವುದೇ ತರದ ಸಂಬಂಧ ಇಲ್ಲ. ಸೊ ಇಲ್ಲಿ ಹೇಳ್ಬೇಕಂದ್ರೆ ಅಪರಾಧಿಯಾಗಿ ನಿಂತಿದ್ದಾರಲ್ಲ ಈ ಜೋಸೆಫ್, ಇವನೇ ನಿಜವಾದ ಕೊಲೆಗಾರ. ಸಾಕ್ಷಿಗಳನ್ನ ನಾನು ನಿಮ್ಗೆ ಒಪ್ಸಿದೀನಿ, ನೀವು ಚೆಕ್ ಮಾಡಿ ಫೈನಲ್ ಜಡ್ಜ್ಮೆಂಟ್ ಕೊಡ್ಬೇಕು ಅಂತ ಕೇಳ್ತೀನಿ. ಕೋರ್ಟು ಇಷ್ಟೊತ್ತು ವಾದ ವಿವಾದಗಳನ್ನ ನೋಡಾದ್ಮೇಲೆ, ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಿದ್ಮೇಲೆ ಈಗ ಫೈನಲ್ ಜಡ್ಜ್ಮೆಂಟ್ ನ ಕೊಡ್ತಾ ಇದೆ. ಇಲ್ಲಿ ನಿಂತಿದ್ದಾನಲ್ಲ ಜೋಸೆಫ್, ಇವನೇ ಅಪರಾಧಿ ಅಂತ, ಇವನೇ ಕೊಲೆಗಾರ ಅಂತ, ಇವನ್ನೇ ಜೀವಾವಧಿ ಶಿಕ್ಷೆ ಕೊಡ್ತಾ ಇದೀವಿ. ಅಯ್ಯೋ ಸರ್, ನಂಗೂ ಈ ಕೇಸ್ಗೂ ಯಾವ ಸಂಬಂಧ ಇದೆ ಸರ್? ನಿಜವಾಗ್ಲು ನಮ್ ತಾಯಣೆ ಸರ್. ಏನೋ ಹೇಳ್ತಾ ಇದ್ಯಾ ಸರ್? ಅದೇ ನನ್ ಅಮ್ಮ ನನಗೂ ಸರ್, ನಂಗೂ ಇದಕ್ಕೂ ಸಂಬಂಧ ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಸೊ ಇವರ ರಿಯಲ್ ಆಗಿ ಅಪರಾಧಿ ಬಂದು ಜೋಸೆಫ್ ಅಲ್ಲ, ಆಂಟನಿನೇ ಒಳ ಹಾಕಿ. ಅಯ್ಯೋ ಸರ್, ಏನ್ ಹೇಳ್ತಾ ಇದ್ದೀರಾ? ರಾಸ್ಕೋಲ್, ಅಮ್ಮನ ಯಾರು ಸುಳ್ಳು ಹೇಳ್ತಾರೇನೋ? ಸೊ ಇವರನ್ನ ರಿಯಲ್ ಆಗಿ ಹೇಳ್ಬೇಕಂದ್ರೆ ಆಂಟನಿನೇ ಕೊಲೆಗಾರ, ಜೋಸೆಫ್ ಸೇವಿ ನಿರಪರಾಧಿ. ಅದನ್ನ ಬಿಟ್ಬಿಡಿ, ಆಂಟನಿ ಒಳ ಹಾಕೊಳ್ಳಿ. ಓಕೆ, ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ದಂಗೆ ಈಗ ಕೊಲೆ ಮಾಡಿರೋ ಜೋಸೆಫ್ ಅಲ್ವಂತೆ, ಆಂಟನಿ ಅಂತೆ. ಪೊಲೀಸ್ ಇವ್ರನ್ನ ತಗೊಂಡು ಡಿಸಿಷನ್ ಹಾಕ್ಬಿಡಿ.